ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ರೈತರೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದರು. ಅವರ ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದರ ಬಗ್ಗೆ ಸ್ಪಷ್ಟತೆ ಸಿಕ್ಕಿರಲಿಲ್ಲ. ಈಗ ಆ ಕೇಸಿಗೆ ಟ್ವಿಸ್ಟ್ ಸಿಗ್ತಾ ಇದೆ. ರೈತನನ್ನ ಬಲಿ ಪಡೀತಾ ಖಾಸಗಿ ಫಿನಾನ್ಸ್ ಮಾಫಿಯಾ ಅನ್ನೋ ಪ್ರಶ್ನೆ ಮೂಡುತ್ತಾ ಇದೆ. ಸಾಲ ಬಾಧೆಯಿಂದ ರೈತ ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಕಳೆದ ತಿಂಗಳು ಹೆಬ್ಬಳ್ಳಿಯ ಮಲ್ಲಿಕಾರ್ಜುನ್ ಶಿರಗುಪ್ಪಿ 32 ವರ್ಷದ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದ 30ನೇ ತಾರೀಕು ಸೆಪ್ಟೆಂಬರ್. ಮಲ್ಲಿಕಾರ್ಜುನ್ ಸಾವಿಗೆ ಈಗ ಏನ್ ಕಾರಣ ಅನ್ನುವಂತ ಒಂದು ಸ್ಪಷ್ಟತೆ ಸಿಗ್ತಾ ಇದೆ. ಮಲ್ಲಿಕಾರ್ಜುನ್ ಅವರ ಮೊಬೈಲ್ನಲ್ಲಿ ಆತ್ಮಹತ್ಯೆಯ ಅಸಲಿ ಕಾರಣ ಗೊತ್ತಾಗಿದೆ. ಫೈನಾನ್ಷಿಯರ್ ಅಥವಾ ಫೈನಾನ್ಸ್ ಕಂಪನಿಯ ಕಿರುಕುಳವೇ ಇವರ ಸಾವಿಗೆ ಕಾರಣ ಇರಬಹುದು ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂತಂದ್ರೆ ಆ ಆಡಿಯೋ ಆ ರೀತಿ ಇದೆ. ಈಗ ಆ ಆಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನದು ಆಡಿಯೋ ನೋಡೋಣ. ಐದಾತ್ರಿ ಇವ್ರ ಇನ್ನೂ ಫೋನ್ ಹಚ್ಚೋಲ್ರಿ ನೀವು ಹಚ್ತೇನೆ ಅಂತ ಹೇಳಿ. ಐದಾತ್ರಿ ಪೇಮೆಂಟ್ ಏನ್ ಇದು ಆಗಂಗ್ ಕಾಣಂಗಿಲ್ರಿ. ಹಾ ರೀ, ಅದಕ್ಕ ನಾ ಇನ್ನೊಂದ್ 2 ದಿನ ಬಿಟ್ಟು ತುಂಬ್ತಂತಪ್ಪ. 2 ದಿನ ಬಿಟ್ಟಲ್ರಿ ಇವ್ರ, ನೀವ್ ಏನ್ ಮಾತ್ ಕೊಟ್ಟಿದ್ರಿ ಹೇಳಂಗ? ಮಾತ್ ಕೊಟ್ಟೇವ್ರಿ ನಿಮ್ಗ. ಅಷ್ಟು ಮೇರಿ ಸುಳ್ಳು ಅನ್ಸಟಂದ್ರ ಬೇಕಾದ್ರೆ ಈಗೂ ಬರ್ತಿದ್ರ ಬರ್ರಿ, ಬಂದ್ರಿ ನಮ್ ಮನ್ಯಾಗನು ಕೇಳ್ಬರ್ರಿ. ಮನ್ಯಾಗ ಏನಾಗೈತಿ ಏನಿಲ್ಲ ನೋಡ್ರಿ ಕೇಳ. ನಿಮ್ದ ಮನ್ಯಾಂದ್ಗಿನ ಕೇಳತಿಲ್ರಿ ಇವ್ರ, ನೀವು ಹೇಳಿದ್ ಮಾತಿಗೆ ಒಂದ ಮಾತಿಗೆ ನಾ ಮನಿ ಕಡೆ ಬರ್ಲಿಲ್ಲ. ಅದಕ್ಕ ಆಗ್ರಿ ಅಲ್ಲಿ ಸಮಸ್ಯೆನೇ ಕೇಳಲ್ಲ ಅಂದ್ರೆ ಹೆಂಗ್ರಿ? 100 ಲಕ್ಷ ಸಾವಿರ ಒಂದ್ ಬಾಕಿ ಐತಿ ನೋಡ್ರಿ. ನೀವು ಹೂ ಅಂದ್ರಿ ಬೇಕಾರೆ ಅದ್ ಮಾಡ್ಲಿಕ್ರ ನಾ ಬೇಕಾರೆ ನೀವ್ ಹೇಳಂಗ್ ಕೇಳ್ರಿ. ನೋಡ್ರಿ ಅದನ್ನ ಮಾಡ್ರಿ ನಮ್ ಮ್ಯಾನೇಜರ್ ಹೆಸರು ಬರೀರಿ, ಸತ್ ಬಿಡ್ರಿ. ಆಯ್ತು ತೋರಿ ನಾವ್ರಿ. ಮತ್ ಏನ್ ಮಾಡೋಣ್ರಿ? ತುಂಬುದಾಲಿಲ್ಲ ಅಂದ್ರ ಆಯ್ತ್ರಿ, ಅವರ್ ಮಾಡ್ರಿ. ತುಂಬುದಾಲಿಲ್ಲ ಅಂದ್ರ ಈಗ ಅಂದ್ರಲ್ರಿ ಅದನ್ನ ಮಾತಂತೋರಿ. ಆಯ್ತು ತೋರಿ, ನಮ್ ಮ್ಯಾನೇಜರ್ ಹೆಸರು ಬರ್ದಿಟ್ ಸಾಯ್ರಿ. ಆಯ್ತ್ರಿ ನಾವ್ರ ಆಯ್ತ್ರಿ. ಹಲೋ ಸರ್ ಹಾಕೊಲಿಲ್ರಿ? ವಿಡಿಯೋ ಕಾಲ್ ಮಾಡ್ರಿ ಸರ್. ವಿಡಿಯೋ ಕಾಲ್ ರೀ? ಹ್ಞೂನ್ರಿ. ಹೇಳ್ರಿ. ಫೈನಾನ್ಸ್ ಸಿಬ್ಬಂದಿ ಆ ರೈತ ಮಲ್ಲಿಕಾರ್ಜುನ್ ಅವರ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿರೋದು ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ನೇಣು ಹಾಕೋಬೇಕಾ ಅಂತ ಕೇಳಿದ್ರೆ ಅದನ್ನು ಮಾಡಿಬಿಡಿ, ನಮ್ಮ ಮ್ಯಾನೇಜರ್ ಹೆಸರು ಬರೆದಿಟ್ಟು ಸೂಸೈಡ್ ಮಾಡಿಕೊಳ್ಳಿ ಅಂತ ಆತ ಪ್ರಚೋದನೆ ಕೊಡ್ತಾನೆ. ಇನ್ನು ಈ ಕೇಸ್ನ ಇನ್ನೂ ಆಳಕ್ಕೆ ಹೋದ್ರೆ TVS ಫೈನಾನ್ಸ್ ಮುಖಾಂತರ ಒಂದು ಬೈಕ್ ಅನ್ನ ಮಲ್ಲಿಕಾರ್ಜುನ್ ಅವರು ಖರೀದಿ ಮಾಡಿದ್ರು. ಅಂದ್ರೆ ಬೈಕ್ ಖರೀದಿ ಮಾಡಿದ್ರು, ಅದಕ್ಕೆ ಫಿನಾನ್ಸ್ ಮಾಡಿದ್ದು TVS ಫೈನಾನ್ಸ್ ಅನ್ನುವಂಥ ಕಂಪನಿ. ಅಂದ್ರೆ ಕಿಡ್ನಿ ಸಮಸ್ಯೆಯಿಂದಾಗಿ ಬೈಕ್ನ EMI ಕಟ್ಟೋದಕ್ಕಾಗಿರ್ಲಿಲ್ಲ ಅವರಿಗೆ. ಸಾಲ ಮರುಪಾವತಿಗೆ ಫೋನ್ ಮಾಡಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಡ್ತಾನೆ ಇದ್ರು. ಸಾಲ ಕಟ್ಟೋದಕ್ಕಾಗದೇ ಇದ್ರೆ ನೇಣು ಹಾಕೋ ಅಂತ ಪ್ರಚೋದನೆ ಕೊಟ್ಟಿದ್ರು. ಫೈನಾನ್ಸ್ ಸಿಬ್ಬಂದಿ ಗುರು ಹಿರೇಮಠ್ ಧಮ್ಕಿ ಹಾಕಿದ್ದಕ್ಕೆ ಸಾಕ್ಷ್ಯ ಲಭ್ಯ ಆಗಿದೆ. ಮ್ಯಾನೇಜರ್ ಕೂಡ ಕರೆ ಮಾಡಿ ಹಣ ಕಟ್ಟುವಂತೆ ಕಿರುಕುಳ ಕೊಟ್ಟಿದ್ರು. ಪದೇ ಪದೇ ಫೋನ್ ಮಾಡಿ ನೀನ್ ಯಾಕೆ ಇನ್ನೂ ಸತ್ತಿಲ್ಲ, ಸಾಯ್ತೀನಿ ಅಂತ ಹೇಳಿದ್ಯಲ್ಲ, ಯಾಕೆ ಇನ್ನೂ ಸತ್ತಿಲ್ಲ ಅಂತೆಲ್ಲ ಮಾತನಾಡಿದ್ದಾರೆ. ಇದರಿಂದ ಬೇಸತ್ತು ಮಲ್ಲಿಕಾರ್ಜುನ್ ಆತ್ಮಹತ್ಯೆ ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಸಾಕ್ಷಿ ಸಮೇತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮಲ್ಲಿಕಾರ್ಜುನ್ ಅವರ ತಾಯಿ ಗಿರಿಜಾ ದೂರು ಕೊಟ್ಟಿದ್ದಾರೆ. ಮನಸ್ಸು ನುಸ್ಕೊಂಡಿದ್ದ ಈ ಗಾಡಿ ಕಂತಿನ ಸಂಬಂಧ ರೀ. ಅವು ಮನಸ್ಸಿಗೆ ತ್ರಾಸ ತಗೊಂಡಿದ್ದ ಗಾಡಿನ ಕಂತಿನ ಸಂಬಂಧ ರೀ. ಎಷ್ಟು ವರ್ಷ ಆಗಿತ್ರಿ ಗಾಡಿ ತಗೊಂಡ್ರಿ? ಈಗ ದೀಪಾವಳಿಗೆ ವರ್ಷ ಆಗಿತ್ತು ರೀ. ಕಟ್ಟ್ಯಾನ್ರಿ, ಕಂತು ಕಟ್ಕೊಂತ ಬಂದಾನ್ರಿ. ಈಗ 1 ತಿಂಗಳ ರೆಸ್ಟ್ನಾಗಿದ್ರಿ, ಆಪರೇಷನ್ ಆಗಿತ್ತು ರೀ. ಕಿಡ್ನಿ ಸ್ಟೋನ್ ಆಗಿದ್ದು ರೀ. ಅದು ಆಪರೇಷನ್ ಆಗಿ ರೆಸ್ಟ್ನಾಗಿದ್ರಿ. ಇದ ಸರ ತಿಂಗಳು ತ್ರಾಸ ಆಗಿತ್ತು ಅಂತ ಕಟ್ಟದ್ ಬಿಟ್ಟಿದ್ರಿ. ಏನು ಗೊತ್ತಿಲ್ಲ ರೀ ಸರ್, ನಮಗೇನು ಗೊತ್ತಿಲ್ಲ ರೀ. ನಾವು ಅವತ್ತು ಮನ್ಯಾಗ ಇರಾಕಿಲ್ರಿ, ಯಾರು ಇರಾಕಿಲ್ರಿ. ನಾವು ಒಟ್ಟು ಊರಿಗೆ ಹೋಗಿದ್ದೀವಿ ರೀ. ಏನವರ ನೋಡಿ ಏನು ಸಾಹೇಬ್ರ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕ್ರಿ. ಅವರು ನಮ್ಗೆ ರೊಕ್ಕ ಕೊಡು, ಇಲ್ಲಾಂದ್ರೆ ನೀವು ಊರ್ಲಿ ಹಾಕೋ ಅಂದಾರ್ರಿ. ಅವ್ರು ಮತ್ತು ಬಿಟ್ಟು ಕೇಳ್ಯಾರ್ರಿ, ಮತ್ತು ಹಿಂಗೆ ಅಂದಾರ್ರಿ. ಮತ್ತು ಇನ್ನೂ ಹಾಕ್ಕೊಂಡಿಲ್ಲ ನೀನು ಅಂದಾನ್ರಿ. ಅದ್ರ ಮಾತಿಗೆ ನನ್ನ ಮಗ ನೋಡಿ ಹಾಕೋತಾನಂತೆ ವಿಡಿಯೋ ಕಾಲ್ ಮಾಡಿ ಇಟ್ಟು ಊರ್ಲಿ ಹಾಕೊಂಡ್ರಿ. ಹಿಂಗೆ ಯಾರಿಗೆ ಮತ್ತು ಯಾವ ತಾಯಿಗೂ ಆಗ್ಬಾರ್ದು ರೀ. ಮತ್ತು ನಾ ಅದನ್ನು ಬೇಡ್ಕೊತ ನೋಡ್ರಿ ಎಲ್ಲರಿಗೂ. ನಿಮ್ಮ ಹೆಸರಕ್ಕರ ಏನಿಲ್ಲ, 30ನೇ ತಾರೀಕಿಗೆ ರೈತ ಆತ್ಮಹತ್ಯೆ ಅಂತೇಳಿ ಬಂತು. ಯಾಕಂದ್ರೆ ನಾವು ಅಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸಿರ್ಕೊಳ್ಳೋದೊಳಗೆ ಅವ್ರ ಅಪ್ಪಾರು ಲೋನ್ ಮಾಡಿದ್ರು. ಆ ಲೋನಿಗೆ ಸಂಬಂಧ ಮ್ಯಾನೇಜರ್ ಫೋನ್ ಹಚ್ತಿದ್ರಂತ ಅವ್ರ ಅಪ್ಪರಿಗೆ. ಅವ್ರ ಅಪ್ಪರಿಗೆ ಫೋನ್ ಹಚ್ಚಕತ್ತ ಇಲ್ಪ ನಿಂದ್ರೆ ಇದನ್ನ ಸಾಲ ಹರ್ಕೋಬೇಕಪ್ಪ ಅಂತಂದಾಗ ಆಯ್ತಪ್ಪ ಮುಟ್ಸೋನಂತ ಇಬ್ರು ಕೂಡಿ ಮಾಡಿ ಮುಟ್ಸೋಣಪ್ಪ ಅಂತ ಹೇಳಿದ್ನಂತ. ಅಲ್ಲ ನನಗೆ ಇಂಥವ್ರು ಫೈನಾನ್ಸ್ನವ್ರು ಭಾಳ ಕಿರಿಕಿರಿ ಮಾಡತ್ತಾರಣ ಅಂತೇಳಿ ನನಗೆ ವಾಟ್ಸಪ್ನಾಗ ಮೆಸೇಜ್ ಮಾಡಿದ್ದ. ಆ ಪ್ರಕಾರ ನಾನು ಮರ ದಿವ್ಸ ಬಂದು ಅದನ್ನು ಒಂದು ವಿಚಾರ ಮಾಡ್ಬೇಕನ್ನೋಗ್ಲೇ ಅವನು ಸತ್ತು ಬಿಟ್ಟಿದ್ದ. ಅದಕ್ಕೋಸ್ಕರ ನಾನು ಏನು ಫೈನಾನ್ಸ್ ಐತಲ್ಲ, TVS ಕ್ರೆಡಿಟ್ ಫೈನಾನ್ಸ್ ಮ್ಯಾನೇಜರ್ ಆಯ್ತು ಮತ್ತು ಗುರು ಹಿರೇಮಠ್ ಮತ್ತು ಬಸವರಾಜ್ ಮ್ಯಾನೇಜರ್. ಈಗಲೇ ನನಗೆ ಇದು ಮಾಹಿತಿ ಬಂದಿದೆ.
ಮತ್ತು ಮೃತರು ತಾಯಿನೂ ಇದ್ದಾರೆ ಇಲ್ಲಿ ಜೊತೆಗೆ, ತಂದೆನೂ ಇದ್ದಾರೆ. ನಾವು ಮೇಲ್ಗಡೆ ಹೋಗಿ ಅವರ ಜೊತೆ ಫಸ್ಟ್ ವಿಚಾರ ಮಾಡಿಸ್ತೀವಿ, ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕಂಪ್ಲೇಂಟ್ ಮತ್ತೆ ನಮ್ಮ ವಿಚಾರ ಮಾಡಾದ್ಮೇಲೆ ಏನು ಕ್ರಮ ಬರುತ್ತೆ ಅದು ಸೂಕ್ತ ಕಾನೂನು ಕ್ರಮ ತಗೊಂಡ್ತೀವಿ. ಆಡಿಯೋ ಫಸ್ಟ್ ಪ್ರೈಮಾ ಫೇಸಿ ಕೇಳಿದ್ದೀನಿ ಮೇಲ್ನೋಟಕ್ಕೆ, ಬಟ್ ಅದು ಸ್ವಲ್ಪ ಡೀಪ್ ಆಗಿ ನೋಡ್ತೀನಿ. ಮತ್ತು ಆಡಿಯೋ ಬಿಟ್ಟು ಬಟ್ ಕಂಪ್ಲೇಂಟ್ ನಮಗೆ ಈಗ ಕೊಟ್ಟಿದ್ದಾರೆ. ಸೊ ಅದೇ ಕಂಪ್ಲೇಂಟ್ ಮೇಲೆ ನಾವೇ ಕ್ರಮ ತಗೊಂಡ್ಬೋದು. ಹಾಂ, ಅದು ಆದಮೇಲೆ ಅದಕ್ಕೋಸ್ಕರ ನಮ್ಮದು ಭಾರತೀಯ ನ್ಯಾಯ ಸಂಹಿತಾದ್ದು ಸೆಕ್ಷನ್ ಇದೆ. ಮುಂಚೆ IPCಯಲ್ಲಿ 306 ಬಂದಿತ್ತು, ಅಬಾಟ್ಮೆಂಟ್ ಟು ಸುಸೈಡ್. ಅದರ ಬಳಿ ಕೇಸ ಮಾಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.